ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ಜಿಯೋ ಸಿಮ್ ಪರ್ಚೇಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 5G ಸಿಮ್ ನನಗೆ ಡೆಲಿವರಿ ಮಾಡ್ತಾ ಇದ್ದಾರೆ. ಸೆಲ್ಫ್ KYC ಮೂಲಕ ನಾನು ಜಿಯೋ ಸಿಮ್ ಮನೆಗೆ ಪರ್ಚೇಸ್ ಮಾಡಬಹುದು. ಒಂದು ಉತ್ತಮ ಅವಕಾಶ. ನೋಡಿದರೆ ಹೇಗೆ ಬೈ ಮಾಡಬೇಕು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಜಸ್ಟ್ ಈ ತರ SKYC ಆಮೇಲೆ ಒಂದು ID ನಂಬರ್ ಬರುತ್ತೆ. ಜಸ್ಟ್ ಲಿಂಕ್ ನ ಸೆಂಡ್ ಮಾಡಿದ್ರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟ್ ಅಂತ ಬಟನ್ ಬರುತ್ತೆ. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ ಆ ನಂತರದಲ್ಲಿ ಒಂದು ನಂಬರ್ ಹಾಕ್ಲಿಕ್ಕೆ ಬರುತ್ತೆ. ನಿಮ್ಮ ನಂಬರ್ನ ಫೀಡ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್. ಓಕೆ, ಇದನ್ನು ಫೀಡ್ ಮಾಡಿದೆ. ಅದಾದ ನಂತರ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಇದು ನಮ್ಮ ಮೊಬೈಲ್ನಲ್ಲೂ ಬರುತ್ತೆ, ಮತ್ತೆ ಇನ್ನು ಯಾವ ಬೇರೆ ನಂಬರ್ ಕೊಟ್ಟಿದ್ರೆ ಬೇರೆ ನಂಬರ್ ಅಲ್ಲೂ ಬರುತ್ತೆ. ಹಾಗಾಗಿ ಸೇಮ್ ಈಗ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ನೋಡಿ ಗೆಟ್ ಜಿಯೋ ಹೋಮ್ ಡೆಲಿವರಿ ಅಂತಿದೆ. 3 ಸ್ಟೆಪ್ ಅಲ್ಲಿ ನೀವು ಕನೆಕ್ಷನ್ ಸಿಮ್ ಅನ್ನ ಪರ್ಚೇಸ್ ಮಾಡಬಹುದು. ಗೆಟ್ ನಾವು ಕ್ಲಿಕ್ ಮಾಡಿ ನಂತರದಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ನಂಬರ್ನ ಹಾಕ್ತಾ ಇದ್ದೀನಿ. ಮತ್ತೆ ಜನರೇಟ್ OTP ಕ್ಲಿಕ್ ಮಾಡಿ ನಂತರದಲ್ಲಿ OTP ಬರುತ್ತೆ. ಆ OTP ನ ಎಂಟರ್ ಮಾಡಬೇಕು. OTP ನ ಸಬ್ಮಿಟ್ ಮಾಡಿದ್ರೆ ನಂತರ ನೇಮ್ ಸೆಟ್ ಮಾಡಕ್ ಬರುತ್ತೆ. ನೇಮ್ ಸೆಟ್ ಮಾಡಿದ ನಂತರ ಡೆಲಿವರಿ ಅಡ್ರೆಸ್ ನ ಹಾಕಬೇಕಾಗುತ್ತೆ, ಪಿನ್ ಕೋಡ್ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಆಧಾರ್ ನಂಬರ್ ನನ್ನ ಆಧಾರ್ ನಂಬರ್ ನಾನು ಇಲ್ಲಿ ಹಾಕಿದ್ದೇನೆ. ನಂತರ ಅಗ್ರಿ ಮತ್ತೆ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಗ್ರಿ ಕೊಟ್ಬಿಟ್ಟು ವೆರಿಫಿಕೇಶನ್ ಆಧಾರ್ ವೆರಿಫೈ ಆಧಾರ್ ಅಂತ ಬರುತ್ತೆ. ಆಧಾರ್ ಕಾರ್ಡ್ ವೆರಿಫಿಕೇಶನ್ಗೋಸ್ಕರ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ OTP ಎಂಟರ್ ಮಾಡಿದ ನಂತರ ಸಬ್ಮಿಟ್ ಕೊಡಿ. ನಂತರದಲ್ಲಿ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಒಂದು ಫೋಟೋನ ಕ್ಯಾಪ್ಚರ್ ಮಾಡಕ್ ಬರುತ್ತೆ. ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಕ್ ಬರುತ್ತೆ. ಫೇಸ್ ನ ಜಸ್ಟ್ ಫೇಸ್ ಮಾತ್ರ ಬರುತ್ತೆ. ಪ್ರಿಂಟ್ ಬಂದ ತಕ್ಷಣ ನೀವು ಬಟನ್ ಪ್ರೆಸ್ ಮಾಡಬಹುದು. ಇದಾದ್ಮೇಲೆ ನಿಮ್ಗೆ ಲೈವ್ ವಿಡಿಯೋ ಒಂದು ಕ್ಯಾಚ್ ಮಾಡಕ್ಕಿರುತ್ತೆ. ಕ್ಯಾಚ್ ಅಪ್ ಕೊಟ್ಬಿಟ್ಟು ಜಸ್ಟ್ 1 ಮಿನಿಟ್ ವಿಡಿಯೋ ಮಾಡ್ತೀವಿ. ಓಕೆ, ವಿಡಿಯೋ ಇದನ್ನು ಅಪ್ಲೋಡ್ ಆದ್ಮೇಲೆ ಟಿಕ್ ಮಾರ್ಕ್ ನ ಓಕೆ ಮಾಡಿ, ರೈಟ್ ಮಾರ್ಕ್ ನ ಓಕೆ ಮಾಡಿ ನಂತರದಲ್ಲಿ ಕಂಟಿನ್ಯೂ ಕೊಟ್ಟು ಇದಾದ್ಮೇಲೆ ಪ್ಲಾನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ. ನೋಡ್ಬೋದು ಪ್ಲಾನ್ ಇಲ್ಲಿ ಸೆಲೆಕ್ಟ್ ಮಾಡಿ ಬರುತ್ತೆ ಪ್ಲಾನ್. ಆ ನಂತರದಲ್ಲಿ ಆಲ್ಟರ್ನೇಟಿವ್ ನಂಬರ್ ಚೇಂಜ್ ಇದ್ರೆ ಅದನ್ನ ಕೊಡ್ಲಿಕ್ಕೆ ಬರುತ್ತೆ. ಸಿಮ್ ನ ಚೇಂಜ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಈ ಸಿಮ್ ಬೇಕಾ ಅಥವಾ ಫಿಸಿಕಲ್ ಸಿಮ್ ಬೇಕಾ ಅಂತ. ಇದಾದ್ಮೇಲೆ ನಿಮ್ಗೆ ಇಲ್ಲಿ ಡೆಲಿವರಿ ಅಡ್ರೆಸ್ ನ ಹಾಕ್ಲಿಕ್ಕೆ ಬರುತ್ತೆ. ಇದಾದ್ಮೇಲೆ ಇಲ್ಲಿ ಎಕ್ಸಿಸ್ಟಿಂಗ್ ಅಂದ್ರೆ ನಿಮ್ಗೆ ಸಿಮ್ ಯಾವ್ದು ಬೇಕು ಅಂತ ಪೋರ್ಟ್ ಮಾಡ್ಲಿಕ್ಕಿದ್ರೆ ಪೋರ್ಟ್ ನ ಕ್ಲಿಕ್ ಮಾಡಿ, ಇಲ್ಲ ನಿಮ್ಗೆ ನ್ಯೂ ಸಿಮ್ ಬೇಕಿದ್ರೆ ನ್ಯೂ ಸಿಮ್ ಅನ್ನು ಸೆಲೆಕ್ಟ್ ಮಾಡಿ. ನಾನು ಇದೆಲ್ಲ ಫಿಲ್ ಮಾಡಿದ ನಂತರ ಕಲೆಕ್ಟ್ ನಾವು ಅಂತ ಹೊಡಿಬೇಕು. ನಾನೀಗ ನೋಡಿ ನಾನೀಗ ಇಲ್ಲಿ ಸೆಲ್ಫ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಆಮೇಲೆ ಎಷ್ಟು ಸಿಮ್ ಇತ್ತು ಅಂತ ಎಕ್ಸಿಸ್ಟಿಂಗ್ ಎಷ್ಟಿದೆ ಅಂತ ಕೇಳ್ತಾ ಇದೆ. ಜಿಯೋದು 2 ಏರ್ಟೆಲ್ದು 1 ಸೆಲೆಕ್ಟ್ ಮಾಡಿದ್ದೀನಿ. ಕಂಟಿನ್ಯೂ ಕೊಡಿ. ನಂತರದಲ್ಲಿ ಇಲ್ಲಿ ಕಂಪ್ಲೀಟ್ ಅಡ್ರೆಸ್ ಹಾಕೋದಿರುತ್ತೆ. ಅಡ್ರೆಸ್ ಫಿಲ್ ಮಾಡಬೇಕಾಗುತ್ತೆ. ಹೌಸ್ ನೇಮು, ಆಮೇಲೆ ಸ್ಟ್ರೀಟು, ಸ್ಟ್ರೀಟ್ ನ ಹಾಕ್ಲಿಕ್ಕೆ ಬರುತ್ತೆ. ಮತ್ತೆ ಏರಿಯಾ ಯಾವ್ದಂತ
ಆಮೇಲೆ ಇನ್ನು ಸಬ್ಮಿಟ್ ನ ಕೊಡಿ. ಮತ್ತೆ ಮೆಸೇಜ್ ಬರ್ತಾ ಇದೆ ಆಫೀಸಿಂದ ನೋಡ್ಬೋದು. ಈಗ ನ್ಯೂ ಸಿಮ್ ಸೆಲೆಕ್ಟ್ ಮಾಡಿದೀನಿ. ನೀವು ಬೇಕಿದ್ರೆ ಪೋರ್ಟ್ ಸಿಮ್ ಇದ್ರೆ ಪೋರ್ಟ್ ಸಿಮ್ ಅನ್ನ ಸೆಲೆಕ್ಟ್ ಮಾಡಬಹುದು. ಅನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ನ ಕ್ಲಿಕ್ ಮಾಡಿ ಅನಂತರ ಇದನ್ನು ಕನೆಕ್ಟ್ ನಾವು ಅಂತ ಕೊಡಿ. ಇದನ್ನು ಕೊಟ್ಟ ನಂತರ ಒಂದು OTP ಬರುತ್ತೆ, ಆ OTP ನ ಕನ್ಫರ್ಮ್ ಮಾಡಿ. 429519 ಇದನ್ನ ಕನ್ಫರ್ಮ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟ ನಂತರ ಪೇ ನಾವು ಅಂತ ಬರುತ್ತೆ. ಪೇಮೆಂಟ್ ನ ಲಿಂಕ್ ನಿಮ್ಮಲ್ಲಿ ಆಲ್ರೆಡಿ ನಿಮ್ಮಲ್ಲಿ ಗೂಗಲ್ ಪೇ ಫೋನ್ ಪೇ ಇದ್ರೆ ಗೂಗಲ್ ಪೇ ಫೋನ್ ಪೇ ನ UPI ID ಹಾಕಿ ಅಲ್ಲಿಂದ ಪೇಮೆಂಟ್ ಮಾಡಬಹುದು. ನೀವು ಪೇ ಅಂತ ಕೊಟ್ಟ ಕೂಡಲೇ ಅದು ನಿಮ್ಮ ಪೇಮೆಂಟ್ ಜೊತೆ ಬರುತ್ತೆ. ಯಾವ್ದು ಗೂಗಲ್ ಪೇ ಮಾಡಿದ್ರೆ ಗೂಗಲ್ ಪೇ ಬರುತ್ತೆ, ಫೋನ್ ಪೇ ಬರುತ್ತೆ. ಅಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಅದು ಅಲ್ಲಿ ಪೇಮೆಂಟ್ ಆದ ತಕ್ಷಣ ನಿಮಗೆ ಕನ್ಫರ್ಮ್ ಆಗುತ್ತೆ. ಈಗ ಪೇಮೆಂಟ್ ಆದ ನಂತರ ನಿಮ್ಗೆ 1 or 2 days ಒಳಗೆ ನಿಮ್ಗೆ ಸಿಮ್ ನ ತಂದು ಮನೆಗೆ ಡೆಲಿವರಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಬರೀ ರೀಚಾರ್ಜ್ ಹಣ ಮಾತ್ರ ಕೊಡ್ಲಿಕ್ಕೆ ಇರುತ್ತೆ, ಬೇರೆ ಯಾವುದೇ ಚಾರ್ಜಸ್ ಕೊಡ್ಲಿಕ್ಕೆ ಇರುತ್ತೆ. ನೀವು ನೋಡ್ಬೋದು. ಹೀಗೆ ಬುಕ್ ಮಾಡ್ಕೊಂಡ ನಂತರ ನೀವು ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ನಂಗೆ ಹಾಕಿ, ಅಂದ್ರೆ ಪೇಮೆಂಟ್ ಆದ ಸ್ಕ್ರೀನ್ ಶಾಟ್ ಅನ್ನ ನಂಗೆ ಹಾಕಿ, ನಾನು ಅದನ್ನು ನಿಮ್ಗೆ ತಲುಪಿಲ್ಲ ಅಂದ್ರೆ ಅದು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.